ಬೆಂಗಳೂರಿನ ವಿಲ್ಸನ್ ಗಾರ್ಡ್ನಲ್ಲಿ ನಿಗೂಢ ಸ್ಫೋಟವಾಗಿದೆ. ಸ್ಥಳಕ್ಕೆ ಇದೀಗ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ. ಸ್ಫೋಟದ ವಿಚಾರದಲ್ಲಿ ಅನುಮಾನಗಳು ಹೆಚ್ಚಾಗ್ತಿದೆ. ಕೆಲವೇ ಕ್ಷಣಗಳಲ್ಲಿ ವಿಲ್ಸನ್ ಗಾರ್ಡ್ಗೆ ಆಲ್ರೆಡಿ ಕೊಟ್ಟಿದ್ದಾರೆ, ಸಿದ್ದರಾಮಯ್ಯ ಅವರು ಭೇಟಿ ಕೊಟ್ಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅಲ್ಲ, ದುರಂತ ನಡೆದಿರುವ ಜಾಗದಲ್ಲಿ ಏನಾಯ್ತು, ಯಾಕೆ ಹೀಗಾಯಿತು ಅದ್ರ ಬಗ್ಗೆ ಮಾಹಿತಿಯನ್ನ ಪಡಿತಾರೆ ಸಿದ್ದರಾಮಯ್ಯ. ಅವಘಡ ಸ್ಥಳದಲ್ಲಿ ಪೊಲೀಸರಿಂದ ಬಿಗಿ ಬಂದೋಬಸ್ತನ್ನು ಕೂಡ ಒದಗಿಸಲಾಗಿದೆ. ಆಲ್ರೆಡಿ ಸಿಎಂ ಸಿದ್ದರಾಮಯ್ಯ ಜಾಗಕ್ಕೆ ವಿಸಿಟ್ ಮಾಡಿದ್ದಾರೆ. ನೋಡಿ, ಇಂತಹ ಸಿಲಿಂಡರ್ ಬ್ಲಾಸ್ಟ್ ಆಯಿತು, ಇಂಥ ಸುದ್ದಿಗಳನ್ನು ನಾವು ತಿಂಗಳಿಗೆ 10 ನಿಮ್ಮ ಮುಂದೆ ಇಟ್ಟಿರ್ತೀವಿ. ಅಲ್ಲೆಲ್ಲೂ ನಿಮಗೆ ರಾಜ್ಯದ ಮುಖ್ಯಮಂತ್ರಿಗಳು ಜಾಗಕ್ಕೆ ವಿಸಿಟ್ ಮಾಡಿದ್ರು, ಮಾಹಿತಿಯನ್ನು ಕಲೆ ಹಾಕಿದ್ರು ಅನ್ನೋ ಸುದ್ದಿ ಕೊಡ್ತಾ ಇರಲಿಲ್ಲ. ನಾವು ಅವರು ಹೋಗ್ತಾ ಇರಲಿಲ್ಲ ಅಲ್ಲಿಗೆ. ಬಟ್ ಈ ಜಾಗಕ್ಕೆ ಬಂದಿದ್ದಾರೆ ಅಂದರೆ ಇಲ್ಲಿ ಏನೋ ಆಗಿದೆ, ಏನೋ ಅನುಮಾನ ಅಂತೂ ದಟ್ಟವಾಗಿ ಪೊಲೀಸರಿಗೆ ಕಾಡ್ತಾ ಇದೆ. ಅದನ್ನ ಈಗಲೇ ಲೀಕ್ ಮಾಡಿಲ್ಲ ಪೊಲೀಸರು. ಈಗ ಆ ಸುತ್ತಮುತ್ತ ಬಿಲ್ಡಿಂಗ್ನ ಜನರನ್ನ ಅಥವಾ ಮನೆಯವ್ರನ್ನ ಕೂಡ ತನಿಖೆಗೆ ಒಳಪಡಿಸ್ಕೊಳ್ತಾರೆ, ಕ್ಲಾರಿಫಿಕೇಶನ್ ತಗೊಳ್ಳೋಕ್ಕೆ ಒಳಪಡಿಸ್ಕೊಳ್ತಾರೆ. ಸಿದ್ದರಾಮಯ್ಯ ಅವರು ಬಂದಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ತೀವ್ರ ಅನುಮಾನಕ್ಕೆ ಸಿದ್ದರಾಮಯ್ಯ ಅವರು ಬಂದಿರುವಂಥದ್ದು ಮತ್ತು ಅಲ್ಲಾಗಿರುವ ಸ್ಫೋಟದ ಪ್ರಮಾಣ ಕಾರಣವಾಗ್ತಾ ಇದೆ. ಯಾಕೆ, ಏನು ಕೆಲಸ ಆಗ್ತಾ ಇತ್ತು ಅಲ್ಲಿ ಅನ್ನುವಂಥದ್ದು. ಒಬ್ಬ ಹುಡುಗನ ಜೀವವೇ ಹೋಗಿದೆ, ಅಮಾಯಕ ಹುಡುಗನ ಜೀವ, 9 ವರ್ಷ ಪಾಪ ಆತ. ಆ ಮನೆಯಲ್ಲಿದ್ದಂಥವ್ರಿಗೆ ಗಾಯಗಳು ಕೂಡ ಆಗಿದೆ. ಸಾಮಾನ್ಯವಾಗಿ ಇಂತಹ ಪ್ರಕರಣಗಳಲ್ಲಿ ಸಿಎಂ ಎಲ್ಲ ಬರಲ್ಲ ಜಾಗಕ್ಕೆ, ಬಟ್ ಇಲ್ಲಿ ಬಂದಿದ್ದಾರೆ. ಯಾಕೆ? ವಿಚಾರದ ತೀವ್ರತೆಯನ್ನು ಅರಿತಂತಹ ಸಿದ್ದರಾಮಯ್ಯ ಸ್ಪಾಟಿಗೆ ಬಂದಿದ್ದಾರೆ, ಈಗ ವಿಸಿಟ್ ಮಾಡಿದ್ದಾರೆ. ಮೋರ್ ಡೀಟೇಲ್ಸ್ ನನ್ನ ಕೈಗೆ ಅಜಯ್ ನೀಡ್ತಾರೆ. ಅಜಯ್, ಸ್ಫೋಟದ ತೀವ್ರತೆ ಒಂದು ಕಡೆ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಅಂಡ್ ಇಂತಹ ಪ್ರಕರಣಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಬಂದು ವಿಚಾರಿಸ್ತಾರೇನೋ, ಇಂಥದನ್ನೆಲ್ಲ ತೀರಾ ಕಡಿಮೆ ನಾವು ಕೇಳಿರೋದು. ಅವರು ಬಂದಿದ್ದಾರೆ ಅಂದಾಗ ಅನುಮಾನಗಳು ಹೆಚ್ಚಾಗ್ತಾ ಇದೆ. ಖಂಡಿತವಾಗ್ಲೂ ವಿದ್ಯಾ, ನೀವ್ ಹೇಳಿ ಸತ್ಯ. ಯಾಕಂದ್ರೆ ಸಣ್ಣ ಪುಟ್ಟ ವಿಚಾರಗಳಿಗೆ ಅದೇ ಕಾರಣಕ್ಕೂ ಇಲ್ಲಿ ನಗರ ಪೊಲೀಸ್ ಆಯುಕ್ತರೇ ಬರಲ್ಲ. ಆದ್ರೆ ಇಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಬಂದಿದ್ದಾರೆ ಅಂದ್ರೆ ಸಾಕಷ್ಟು ಅನುಮಾನಗಳಿಗೂ ಕೂಡ ಎಡೆ ಆಗ್ತಿದೆ. ಅದಕ್ಕಾಗಿ ಅಂದ್ರೆ ಈಗ ಆ ಒಂದು ವಿಚಾರವಾಗಿನೇ ಈಗಾಗಲೇ ಎಲ್ಲಾ ಸೋಕೋ ಟೀಮ್ ಆಗಿರ್ಬೋದು, ಜೊತೆಗೆ ಫೈರ್ ಟೀಮ್ ಆಗಿರ್ಬೋದು, ಪೊಲೀಸ್ ಟೀಮ್ ಆಗಿರ್ಬೋದು, ಮತ್ತೆ SDRF ಎಲ್ಲರೂ ಕೂಡ ಅಲ್ಲಿ ಕೆಲಸವನ್ನು ಕೂಡ ಈಗಾಗಲೇ ಶುರು ಮಾಡಿರುವಂತದ್ದು. ಅವರು ಈ ಒಂದು ರೀತಿ ಕ್ಲಾರಿಟಿಯನ್ನ ಕೊಡ್ಬೇಕಾಗತ್ತೆ, ಯಾವ ರೀತಿಯಾಗಿ ಯಾತಕ್ಕಾಗಿ ಸ್ಫೋಟ ಆಯ್ತಿದೊಂದು ಅಂತ ಹೇಳಿ ಆ ಒಂದು ವಿಚಾರವಾಗಿ ಎಲ್ಲರೂ ಕೂಡ ಈಗಾಗಲೇ ವರ್ಕ್ ಮಾಡ್ತಾ ಇರುವಂತದ್ದು. ಇನ್ನು ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಕೂಡ ಪಾರ್ಟಿಗೆ ಬಂದಿರೋದ್ರಿಂದಾಗಿ ಅವರು ಕೂಡ ಕೆಲವೊಂದು ಪ್ರಾಥಮಿಕ ಮಾಹಿತಿ ಏನಿರುತ್ತೆ ಅವೆಲ್ಲವನ್ನು ಕೂಡ ಅಲ್ಲಿರುವಂತಹ ಅಧಿಕಾರಿಗಳ ಬಳಿ ಕೂಡ ಪಡ್ಕೊಳ್ತಿದ್ದಾರೆ. ಈಗಾಗಲೇ ಪೊಲೀಸರು ಕೂಡ ಸ್ಪಾಟಿಗೆ ಬೆಳಗ್ಗೆನೆ ವಿಸಿಟ್ ಮಾಡಿದ್ದಾರೆ. ಅದಾದ ನಂತರ ಕೂಡ ಏನು SDRF ಕೂಡ ಬಂದಿದೆ, ಮತ್ತೆ ಫೈರ್ ಅವರು ಕೂಡ ಈಗಾಗಲೇ ಬಂದಿರುವಂತದ್ದು. ಎಲ್ಲರೂ ಕೂಡ ಒಂದೊಂದು ರಿಪೋರ್ಟ್ ಅನ್ನ ರೆಡಿ ಮಾಡ್ತಾರೆ. ಆ ನಂತರ ಏನು ಈ ಒಂದು ಸ್ಫೋಟದ ತೀವ್ರತೆ ಯಾಕೆ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗುತ್ತೆ. ಇನ್ನು ಸ್ಥಳೀಯರು ಹೇಳುವ ಪ್ರಕಾರ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಸ್ಫೋಟದ ತೀವ್ರತೆ ಕೂಡ ಇತ್ತು ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ಹೀಗಾಗಿ ಆ ಒಂದು ವಿಚಾರವಾಗೂ ಕೂಡ ಈಗಾಗಲೇ ಇನ್ನು ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರೋದ್ರಿಂದಾಗಿ ಅವರು ಕೂಡ ಸಾಕಷ್ಟು ಅನುಮಾನಕ್ಕೂ ಕೂಡ ವ್ಯಕ್ತವಾಗಿರೋದ್ರಿಂದಾಗಿ ಇನ್ನು ಸ್ಥಳೀಯರನ್ನು ಕೂಡ ಇಲ್ಲಿ ಕೇಳುವಂತ ಪ್ರಶ್ನೆಗಳನ್ನು ಕೇಳೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಯಾಕಂತಂದ್ರೆ ಇಷ್ಟು ದಿನ ಯಾವ ರೀತಿಯಾಗಿ ಈಗ ಆಗಿರ್ಲಿಲ್ಲ, ಯಾರ್ಯಾರು ಇಲ್ಲಿ ವಾಸ ಮಾಡ್ತಾ ಇದ್ರು ಮತ್ತೆ ಹೊಸದಾಗಿ ಯಾರಾದ್ರು ಬಂದು ಇಲ್ಲಿ ಸೇರ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಬರೀ ಸಿಲಿಂಡರ್ ಸ್ಫೋಟ ಆಗಿದ್ರೆ ಇಷ್ಟು ದೊಡ್ಡದ ಮಟ್ಟಕ್ಕೆ ಏನು ನ್ಯೂಸೆನ್ಸ್ ಆಗ್ತಾ ಇರ್ಲಿಲ್ಲ. ಆದ್ರೆ ಈಗ ಎಲ್ಲರೂ ಕೂಡ ಬಂದಿರೋದ್ರಿಂದಾಗಿ ಸಾಕಷ್ಟು ಅನುಮಾನಕ್ಕೂ ವ್ಯಕ್ತವಾಗ್ತಾ ಇರುವಂತದ್ದು. ಹಾಗಾಗಿ ಈ ಅಲ್ಲಿ ಸ್ಫೋಟಗೊಂಡಂತಹ ಮನೆಯಲ್ಲಿದ್ದಂತಹ ಮಹಿಳೆ ಎಲ್ಲಿನವರು, ಆಕೆ ಅಲ್ಲಿ ಮತ್ತೆ ಅವರ ಮನೆಯಲ್ಲೇ ನಿಜಕ್ಕೂ ಕೂಡ ಸಿಲಿಂಡರ್ ಸ್ಫೋಟ ಆಯ್ತಾ, ಮತ್ತೆ ಆ ಏರಿಯಾದಲ್ಲಿ ಒಂದು 5 ರಿಂದ 6 ಮನೆ ಇದೆ. ಆ ಒಂದು 6 ಮನೆಯಲ್ಲೂ ಕೂಡ ಏನು ಎಲ್ಲರನ್ನೂ ಕೂಡ ಮಾಹಿತಿ ತಗೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಎಲ್ಲರೂ ಎಷ್ಟು ವರ್ಷದಿಂದ ಇಲ್ಲಿ ಇದ್ರು, ಹೊಸದಾಗಿ ಯಾರಾದ್ರು ಬಂದಿದ್ರ, ಮತ್ತೆ ಅವರ ಮನೆಗೆ ಯಾರು ನೆಂಟರು ಬಂದಿದ್ರ, ಅಥವಾ ಅಲ್ಲಿ ಅನುಮಾನಾಸ್ಪದ ಯಾರು ಓಡಾಡಿಸ್ಕೊಂಡು ಬಂತ, ಮತ್ತೆ ಇಲ್ಲಿ ಇರುವಂತ ಕೆಲವೊಂದು CCTV ಫುಟೇಜಸ್ ಆಗಿರ್ಬೋದು, ಮತ್ತೆ ಇಲ್ಲಿರುವಂತ ಹೇಳಿಕೆಗಳಾಗಿರ್ಬೋದು, ಅಕ್ಕಪಕ್ಕದ ಮನೆಯವರ ಹೇಳಿಕೆ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ತಗೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆ ಒಂದು ವಿಚಾರವಾಗಿ ಈಗಾಗಲೇ ಪೊಲೀಸರು ಕೂಡ ಸಿಎಂಗೂ ಕೂಡ ಮಾಹಿತಿಯನ್ನ ಕೊಡ್ತಿದ್ದಾರೆ. ಇದು ತನಿಖೆ ಆದ ನಂತರದಲ್ಲಿ ಇನ್ನು ಸೋಕೋಟು ಟೀಮ್ ಏನಿದೆ ಅದು ಕೂಡ ಇನ್ನು ಕೆಲವೊಂದು ಎವಿಡೆನ್ಸ್ ಗಳನ್ನ ಇಲ್ಲಿ ತಗೊಂಡೋಗುತ್ತೆ. ಅದು ತಗೊಂಡೋದ ನಂತರದಲ್ಲಿ ಅವರು ಕೂಡ ಲ್ಯಾಬ್ ನಲ್ಲಿ ಕೂಡ ಟೆಸ್ಟ್ ಮಾಡ್ತಾರೆ. ಇದಕ್ಕೂ ಕೂಡ ಇದು ಸಿಲಿಂಡರ್ ಬ್ಲಾಸ್ಟ್ ಇಂದಾನೇ ಆದಂತಹ ಅವಘಡನ ಅಥವಾ ಬೇರೆ ಅದರ ಕೆಮಿಕಲ್ ಬ್ಲಾಸ್ಟ್ ಇಂದ ಆದಂತಹ ಅವಘಡನ ಅಂತ ಹೇಳಿ ಅವರು ಕೂಡ ಟೆಸ್ಟ್ ಮಾಡ್ತಾರೆ. ಆನಂತರ ಅವರು ಕೂಡ ಒಂದು ರಿಪೋರ್ಟ್ ಅನ್ನು ಕೂಡ ರೆಡಿ ಮಾಡ್ತಾರೆ. ಸೊ ಹೀಗಾಗಿ ಇವೆಲ್ಲದಕ್ಕೂ ಕೂಡ ಒಂದ್ ರೀತಿ ರಿಪೋರ್ಟ್ ಬಂದ ನಂತರವೇ ಮತ್ತೆ ತನಿಖೆ ಆದ ನಂತರವೇ ಒಂದ್ ರೀತಿಯಾದಂತಹ ಫೈನಲ್ ಜಡ್ಜ್ಮೆಂಟ್ ಸಿಗ್ಬೇಕಾಗಿದೆ. ಸೊ ಈಗ ಸದ್ಯದ ಮಟ್ಟಿಗೆ ಎಲ್ಲವೂ ಕೂಡ ಕುತೂಹಲಕ್ಕೆ ಕೂಡ ಕಾರಣ ಆಗಿರುವಂತದ್ದು ಅಂತಾನೆ ಹೇಳ್ಬೋದು ವಿದ್ಯಾ. ಅಜಯ್, ಈಗ 6 ಮನೆಗಳಿಗೆ ಡ್ಯಾಮೇಜ್ ಅಂದ್ವಲ್ಲ, ಆ ಒಂದು ಮನೆ ಬಿಟ್ಟು ಉಳಿದಂತಹ 5 ಮನೆಗಳು ಯಾವ ಪ್ರಮಾಣದಲ್ಲಾಗಿದೆ? ಮನೆ ಪೂರ್ತಿ ಕುಸಿದು ಹೋಗಿದ್ಯಾ ಅಥವಾ ಸ್ವಲ್ಪ ಪ್ರಮಾಣದಲ್ಲಿ ಡ್ಯಾಮೇಜಾ?
ಕಂಪ್ಲೀಟ್ ಆಗಿ ಎಲ್ಲ 6 ಮನೆಗಳು ಕೂಡ ಈಗಾಗಲೇ ಬಿದ್ದೋಗಿರುವಂತದ್ದು. ಯಾಕಂದ್ರೆ ಯಾವ ಕೂಡ ಇಲ್ಲಿ ಮೌಲ್ಡ್ ಹಾಕಿ ಮಾಡಿದಂತಹ ಮನೆಗಳು ಇರ್ಲಿಲ್ಲ. ಇಲ್ಲೆಲ್ಲವೂ ಕೂಡ ಶೀಟಿನ ಮನೆಗಳು, ಸಂಪೂರ್ಣವಾಗಿ ಸ್ಲಮ್ ಅಲ್ಲಿರುವಂತಹ ಶೀಟಿನ ಮನೆಗಳಾಗಿರೋದ್ರಿಂದಾಗಿ ಇನ್ನು ಸ್ಫೋಟದ ಹಾಗಾದ್ರೆ ಆ ಕ್ಷಣದಲ್ಲಿ ಮನೆಯಲ್ಲಿ ಇರೋರೆಲ್ಲರೂ ಹೆಂಗ್ ಬಚಾವಾದ್ರು ಅಜಯ್? ಅಂದ್ರೆ ಅಲ್ಲಿ ಕೆಲವೊಬ್ರು ಈಗಾಗಲೇ ರಕ್ತಸಿಕ್ತವಾಗಿ ಬಿದ್ದಿದ್ದಂತ ವಿಜುವಲ್ಸ್ ಕೂಡ ನಾವು ನೋಡ್ಬೋದು. ಅವರೆಲ್ಲರಿಗೂ ಕೂಡ ಈಗಾಗಲೇ ಮೈಯಲ್ಲೂ ಕೂಡ ಸುಟ್ಟಂತಹ ಗಾಯಗಳು ಕೂಡ ಆಗಿರುವಂತದ್ದು. ಸೊ ಹೀಗಾಗಿ ಅವರೆಲ್ಲರೂ ಕೂಡ ವಿಕ್ಟೋರಿಯಾದ ಬರ್ನಿಂಗ್ ವಾರ್ಡ್ ನಲ್ಲೂ ಕೂಡ ಈಗಾಗಲೇ ಚಿಕಿತ್ಸೆಯನ್ನು ಕೂಡ ಕೊಡ್ಲಾಗ್ತಾ ಇದೆ. ಇದರ ಜೊತೆಗೆ ಇನ್ನೂ ಕೆಲವರಿಗೂ ಕೂಡ ಕೈ ಮತ್ತೆ ಕಾಲುಗಳಿಗೂ ಕೂಡ ಗಾಯ ಆಗಿರುವಂತದ್ದು, ಸುಟ್ಟ ಗಾಯಗಳಾಗಿರುವಂತದ್ದು, ಇವೆಲ್ಲವೂ ಕೂಡ ಆಗಿರುವಂತದ್ದು. ಸೊ ಹೀಗಾಗಿ 3 ರಿಂದ 4 ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಚಿಕಿತ್ಸೆಯನ್ನು ಕೂಡ ಕೊಡ್ಲಾಗ್ತಾ ಇದೆ. ಇನ್ನು ಅವರ ಬಳಿಯಿಂದನೂ ಕೂಡ ಪೊಲೀಸರು ಮಾಹಿತಿಯನ್ನು ಕೂಡ ತಗೊಳ್ತಾ ಇದ್ದಾರೆ. ಯಾಕಂದ್ರೆ ಯಾರೇ ಗಾಯಾಳುಗಳಿದ್ದು ಅವ್ರ ಹತ್ರನೂ ಹೋಗಿ ಸ್ಟೇಟ್ಮೆಂಟ್ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಎಷ್ಟೊತ್ತಿಗೆ ಈ ಒಂದು ಘಟನೆ ಆಯ್ತು, ನೀವು ಆಗ ನೋಡಿದಂತ ವಿಚಾರಗಳು ಏನೇನು ಅನ್ನೋದ್ರ ಬಗ್ಗೆ ಕೂಡ ತಗೊಂತಾರೆ. ಅವೆಲ್ಲವೂ ಕೂಡ ಸ್ಟೇಟ್ಮೆಂಟ್ ಆಗತ್ತೆ, ಅದು ಎವಿಡೆನ್ಸ್ ಕೂಡ ಆಗತ್ತೆ, ಪ್ರತ್ಯಕ್ಷದರ್ಶಿಗಳ ಮೇನ್ ವಿಟ್ನೆಸ್ ಎವಿಡೆನ್ಸ್ ಕೂಡ ಆಗತ್ತೆ. ಸೊ ಇವಾಗ ಅವೆಲ್ಲವನ್ನು ಕೂಡ ಈಗಾಗಲೇ ತಗೊಳ್ಳುವಂತ ಕೆಲಸವನ್ನು ಕೂಡ ಪೊಲೀಸರು ಕೂಡ ಮಾಡಿರುವಂತದ್ದು. ಇನ್ನು ಕೆಲವೇ ಕ್ಷಣಗಳಲ್ಲೂ ಕೂಡ ಸಿಎಂ ಕೂಡ ಮಾತಾಡಿದ ನಂತರವೇ ಅದಕ್ಕೆ ಒಂದು ಪ್ರಾಥಮಿಕವಾದಂತ ಒಂದು ಕ್ಲಾರಿಟಿ ಸಿಗ್ಬೇಕಾಗತ್ತೆ. ಯಾಕಂದ್ರೆ ಇದು ತನಿಖೆಯ ನಂತರವೇ ಇದೆಲ್ಲದಕ್ಕೂ ಕೂಡ ಒಂದ್ ರೀತಿ ಕ್ಲಾರಿಟಿ ಬರ್ಬೇಕಾಗತ್ತೆ. ಯಾಕಂದ್ರೆ ಇದು ನಿಜಕ್ಕೂ ಕೂಡ ಸಿಲಿಂಡರ್ ಸ್ಫೋಟ ಆಗಿದೆ, ಇಷ್ಟು ದೊಡ್ಡದ ಮಟ್ಟಿನ ವಿಚಾರ ಆಗ್ತಾ ಇರ್ಲಿಲ್ಲ. ಆದ್ರೆ ಇದೆಲ್ಲ ಒಂದ್ ಕಡೆ ಕೆಮಿಕಲ್ ಏನಾದ್ರು ಬಳಕೆ ಆಗಿದೆಯಾ, ಅಥವಾ ಈ ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ಒಂದು ಜಿಲೇಟಿನ್ ಕಡ್ಡಿಗಳು ಕೂಡ ಸಿಕ್ಕಿತ್ತು ಬೆಂಗಳೂರಿನ ಕಲಾಚಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ BMTC ಬಸ್ ಸ್ಟ್ಯಾಂಡ್ ನಲ್ಲಿ. ಸೊ ಆ ಒಂದು ವಿಚಾರವೂ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು. ಇನ್ನು ಈ ಒಂದು ಪ್ರಕರಣ ಕೂಡ ಆ ರೀತಿಯಾಗಿ ಏನಾದ್ರು ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ತನಿಖೆ ಕೂಡ ಮುಂದಾಗ್ತಾ ಇದ್ದಾರೆ. ಸೊ ಹೀಗಾಗಿ ಇನ್ನೇನು ಕೆಲವು ಕ್ಷಣಗಳಲ್ಲೂ ಕೂಡ ಪೊಲೀಸರ ಪ್ರಾಥಮಿಕ ಮಾಹಿತಿ ಬಂದ ನಂತರವೇ ಇದೆಲ್ಲದಕ್ಕೂ ಕೂಡ ಒಂದ್ ರೀತಿಯಾದಂತಹ ಕ್ಲಾರಿಟಿ ಸಿಗಬೇಕಾಗಿದೆ. ವಿದ್ಯಾ, ಒಟ್ಟು ಎಷ್ಟು ಜನ ಗಾಯಾಳುಗಳಿದ್ದಾರೆ ಅಜಯ್? ಸದ್ಯಕ್ಕೆ ಈಗಾಗಲೇ 8 ರಿಂದ 12 ಜನರಿಗೂ ಕೂಡ ಈಗಾಗಲೇ ಚಿಕಿತ್ಸೆನ ಕೊಡ್ಲಾಗ್ತಿರುವಂತದ್ದು. ಇನ್ನು ಮುಬಾರಕ್ ಎಂಬ ಒಬ್ಬ ಬಾಲಕ ಏನಿದ್ದಾನೆ ಆತ ಕೂಡ ಈಗಾಗಲೇ ಸಾವನ್ನಪ್ಪಿದ್ದಾನೆ. ಅವರ ಕುಟುಂಬಸ್ಥರ ಜೊತೆನೂ ಕೂಡ ಈಗಾಗಲೇ ಏನು ಪೊಲೀಸರು ಮಾತಾಡಿದ್ದಾರೆ. ಆಮೇಲೆ ಈಗಾಗಲೇ ಸಿಎಂ ಕೂಡ ಮಾತನಾಡಿದ್ರೆ. ಹೀಗಾಗಿ ಇದೆಲ್ಲ ಆದ ನಂತರದಲ್ಲಿ ಏನು ತನಿಖೆಯನ್ನು ಕೂಡ ಮಾಡ್ತಾರೆ. ಇಲ್ಲಿ ಒಂದೊಂದು ಡಿವಿಷನ್ ಇಂದನೂ ಕೂಡ ಈಗಾಗಲೇ ಪೊಲೀಸರು ಕೂಡ ಬಂದಿರುವಂತದ್ದು. ಸೊ ಹೀಗಾಗಿ ಅವರವರ ಕೆಲಸವನ್ನ ಈಗ ಒಂದೊಂದು ಡಿವೈಡ್ ಕೂಡ ಮಾಡ್ಕೊಂಡು ಮಾಡ್ತಾ ಇರುವಂತದ್ದು. ಒಬ್ರು ಈಗ ಅಲ್ಲಿ ಸಿಕ್ಕಂತ ಕೆಲವೊಂದು ವಸ್ತುಗಳನ್ನ ಕಲೆಕ್ಟ್ ಮಾಡ್ತಾ ಇದೆ ಚೋಕೋ ಟೀಮು. ಇದು NDRF ಎಲ್ಲ ಅಲ್ಲಿ ಆಗಿರುವಂತ ಅವಶೇಷ ಅಂದ್ರೆ ಅಲ್ಲಿ ಬಿದ್ದಿರುವಂತ ಕೆಲವೊಂದು ವಿಚಾರಗಳನ್ನು ಕೂಡ ಎತ್ತಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನು ಪೊಲೀಸರು ಕೂಡ ಈಗ ತನಿಖೆ ಸಾಕಷ್ಟು ಚುರುಕುಗೊಳಿಸಿದ್ದಾರೆ. ಅವರು ಕೂಡ ಇಲ್ಲಿರುವಂತ CCTVಗಳಾಗಿರ್ಬೋದು, ಇನ್ನಿತರ ವಿಚಾರಗಳನ್ನು ಕೂಡ ತೆಗೆಯುವಂತ ಕೆಲಸ ಮಾಡ್ತಾರೆ. ನಿನ್ನೆ ರಾತ್ರಿ ಇಲ್ಲಿ ಯಾರು ಅನುಮಾನಾಸ್ಪದವಾಗಿ ಓಡಾಡಿದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಕೂಲಂಕುಷವಾಗಿ ಕೂಡ ನೋಡ್ತಾ ಇದ್ದಾರೆ. ಒಟ್ನಲ್ಲಿ ಈ ಒಂದು ವಿಚಾರವನ್ನ, ಈ ಒಂದು ಪ್ರಕರಣವನ್ನ, ಈ ಒಂದು ಸ್ಫೋಟವನ್ನ ಸಾಕಷ್ಟು ಒಂದ್ ರೀತಿ ದೊಡ್ಡ ಮಟ್ಟದಲ್ಲಿ ಕೂಡ ನೋಡ್ತಾ ಇದ್ದಾರೆ. ಈ ಒಂದು ಯಾಕೆಂದ್ರೆ ಇಲ್ಲಿ ಸ್ವತಃ ಸಿಎಂ ಕೂಡ ಬಂದಿದ್ದಾರೆ ಅಂದ್ರೆ ಅವ್ರಿಗೂ ಕೂಡ ಇಂಟೆಲಿಜೆನ್ಸ್ ಇಂದ ಕೆಲವೊಂದು ರಿಪೋರ್ಟ್ ಕೂಡ ಹೋಗಿರುತ್ತೆ, ಯಾತಕ್ಕೋಸ್ಕರ ಈ ರೀತಿಯಾಗಿ ಆಯ್ತು ಅನ್ನೋದ್ರ ಬಗ್ಗೆ. ಹೀಗಾಗಿ ಅವರು ಕೂಡ ಕ್ಲಾರಿಟಿ ಕೊಡ್ಬೇಕಾಗಿದೆ, ಯಾವ ವಿಚಾರಕ್ಕೆ ಇದಾಯ್ತು, ಹೇಗಾಯ್ತು ಅನ್ನೋದ್ರ ಬಗ್ಗೆ. ಇನ್ನು ಕೂಡ ಕುತೂಹಲಕ್ಕೆ ಇನ್ನೂ ಜಾಸ್ತಿ ಆಗ್ತಿದೆ ಈ ಒಂದು ಪ್ರಕರಣ. ಸೊ ಹಾಗಾಗಿ ಸಿಎಂ ಬಂದ ನಂತರ ಕೂಡ ಅವರು ಮಾಧ್ಯಮದ ಕುರಿತು ಮಾತಾಡ್ತಾರೆ. ಆ ಸಂದರ್ಭದಲ್ಲಿ ಅವ್ರು ಏನಾದ್ರು ಹೇಳ್ತಾರೆ ಅಂತ ನಾವು ಸಹ ಕಾದ್ ನೋಡ್ಬೇಕು. ಇನ್ನು ತನಿಖೆಯ ಏನು ಹೊಣೆ ಹೊತ್ತಿರುವಂತ ಈ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಇಲ್ಲಿ ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುತ್ತೆ. ಸೊ ಹೀಗಾಗಿ ಆಡುಗೋಡಿ ಪೊಲೀಸರು ಕೂಡ ಯಾವ ರೀತಿಯಾಗಿ ಈ ಒಂದು ತನಿಖೆಯನ್ನ ಮಾಡ್ತಾರೆ, ಮತ್ತೆ ಯಾವ್ಯಾವ ವಿಚಾರಗಳನ್ನ ಅವರು ಕಲೆಕ್ಟ್ ಮಾಡ್ತಾರೆ, ಅವೆಲ್ಲವೂ ಕೂಡ ಈಗ ವಿಚಾರಣೆಗಳ ನಂತರವೇ ಗೊತ್ತಾಗ್ಬೇಕಾಗಿದೆ. ಸದ್ಯಕ್ಕೆ ಏನು ಮೇಲ್ನೋಟಕ್ಕೆ ಸಿಲಿಂಡರ್ ಸ್ಫೋಟ ಅಂತ ಹೇಳಲಾಗ್ತಿದೆ. ಮುಂದಿನ ದಿನಗಳಲ್ಲಿ ಇದು ಯಾವ ತಿರುವನ್ನ ಪಡ್ಕೊಳ್ಳುತ್ತೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ. ವಿದ್ಯಾ, ಎಸ್, ಧನ್ಯವಾದ ಅಜಯ್ ಡೀಟೇಲ್ಸ್ಗೆ.